ಎಕ್ಸ್ಕ್ಯೂಸ್ ಮೀ, ಎಸ್. ಕಲ್ಕಟ್ಟ ಫ್ಲೈಟ್ ಎಷ್ಟು ಗಂಟೆ ಬರುತ್ತೆ? 12 ಗಂಟೆಗೆ. ಅಂದ್ರೆ ಅದಕ್ಕೂ ಇದಕ್ಕೂ 2 ಗಂಟೆ ಅಂತರ ಇದೆ. ಫ್ಲೈಟ್ ಬಂತಲ್ಲಪ್ಪ, ನಡಿ. ಗಣೇಶ, ಅಲ್ಲಿ ಬ್ರೌನ್ ಸೂಟ್ ಹಾಕೊಂಡು ಬರ್ತಿದಾರೆ ನೋಡು, ಅವರೇ ಆನಂದರಾವ್. ಹೋಗಿ ಬರ್ತೀಯಾ? ಶುರು ಮಾಡು. ಮೈ ಡಿಯರ್ ಎ ಗಣೇಶ್. ಐ ಆಮ್ ಲಂಬೋದರ್. ಹಲೋ ಮಿಸ್ಟರ್ ಲಂಬೋದರ್. ಐ ಆಮ್ ಆನಂದರಾವ್. ಐ ನೋ. ಡ್ಯಾಡಿ ಇಷ್ಟು ದಿವಸ ಬರೀ ಫೋಟೋ ನೋಡಿ ನಿನ್ನ ನೋಡ್ತೀನೋ ಇಲ್ವೋ ಅನಿಸ್ಬಿಟ್ಟಿತ್ತು ಡ್ಯಾಡಿ. ಅದಕ್ಕೆ ಮಗು, ನಾನು ನಿನ್ನ ನೋಡಕ್ಕೆ ಆಕಾಶದಲ್ಲಿ ಹಾರ್ಕೊಂಡ್ ಬಂದೆ. ಮೂಗು ಎಲ್ಲ ನಂತರನೇ, ತುಟಿ ಎಲ್ಲ ನಂತರನೇ, ಟೋಟಲ್ ಆಗಿ ಎಲ್ಲ ನನ್ನಚ್ಚೆ. ಮಿಸ್ಟರ್ ಲಂಬೋದರ್, ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಬರೀ ಹೆಣ್ಮಕ್ಳು ತಂದೆ ಆದ್ ನನಗೆ ಒಬ್ಬ ಗಂಡ ದಿಕ್ ಸಿಗೋ ಹಾಗೆ ಮಾಡಿದ್ರಿ. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಮೊದಲನೇ ಸಲ ಮಗನ್ ನೋಡಿದ ಆವೇಗದಲ್ಲಿ ಇದ್ದೀರಿ ನೀವು. ನಿಧಾನವಾಗಿ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನೋ, ಐ ಆಮ್ ಸಾರಿ ಮಿಸ್ಟರ್ ಲಂಬೋದರ್, ನಾನು ಮನೆಗೆ ಬರಲ್ಲ, ಹೋಟೆಲ್ಗೆ ಹೋಗ್ತೀನಿ. ಯಾವ ಹೋಟ್ಲು? ಸರ್, ನಿಮ್ ರೂಮ್ ನಂಬರ್ 102. ಥ್ಯಾಂಕ್ ಯು. ಕಮ್ ಆನ್ ಸನಿ. ಎಸ್ ಡ್ಯಾಡಿ. ತಗೊಳಪ್ಪ. ಥ್ಯಾಂಕ್ ಯು ಸರ್. ಕಮ್ ಆನ್ ಸನಿ. ಸನ್ನಿ ಸನ್ನಿ ಸನ್ನಿ. ಏನ್ ನಿನ್ ಪೂರ್ತಿ ಹೆಸರು? ಎ ಗಣೇಶ್ ಅಂತ. ಏ ಅಂದ್ರೆ? ಆನಂದರಾವ್ ಗಣೇಶ್. ವೆರಿ ಗುಡ್, ವೆರಿ ಗುಡ್. ಯಾವ ಕ್ಲಾಸಲ್ಲಿ ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್. ಮತ್ತೆ ನೀನ್ ಇಂಗ್ಲಿಷ್ ಅಲ್ಲೇ ಮಾತಾಡಲ್ಲ? ಅವನಿಗೆ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ. ಸೂಪರ್ ಸೂಪರ್. ಎಲ್ಲಿ ನಿನ್ ಕೈ ತೋರ್ಸು. ಮಿಸ್ಟರ್ ಆನಂದರಾವ್, ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು. ಏನಂತ ಅರ್ಜೆಂಟು? ನಾನು ನನ್ನ ಹೆಂಡತಿ ಮತ್ತು ಗಣೇಶ ಏರ್ಪೋರ್ಟಿಗೆ ಹೊರಟಿದ್ವಿ. ಇದಕ್ಕಿದ್ದ ಹಾಗೆ ಒಂದು ಹುಚ್ಚಿನಾಯಿ ಬಂದು ನನ್ನ ಹೆಂಡತಿನ ಕಚ್ಚಿಬಿಡ್ತು. ಆಗ್ಲೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಅದು ಇದು ಮಾಡ್ತಾ ಕೂತ್ಕೊಂಡ್ರೆ ಏರ್ಪೋರ್ಟಿಗೆ ಬರೋಕೆ ಆಗ್ತಿರ್ಲಿಲ್ಲ. ಎಷ್ಟೋ ವರ್ಷಗಳ ನಂತರ ನಿಮ್ಮ ಮಗನ್ನ ಮೊದಲನೇ ಸಲ ನೋಡೋಕೆ ಬರ್ತಿರೋ ನಿಮಗಿಂತ ನನ್ನ ಹೆಂಡತಿ ಹೆಚ್ಚೇನಲ್ಲ. ಅದಕ್ಕೆ ಅವಳನ್ನ ಅಲ್ಲೇ ಕೂರಿಸಿ ನಾವು ಏರ್ಪೋರ್ಟಿಗೆ ಬಂದ್ಬಿಟ್ವಿ. ಚೆ ಐ ಆಮ್ ಸೋ ಸಾರಿ. ನೀವು ಮೊದಲು ಹೋಗಿ ಬನ್ನಿ. ಥ್ಯಾಂಕ್ ಯು. ಆದ್ರೆ ಗಣೇಶನ್ನು ಕರ್ಕೊಂಡು ಹೋಗ್ಬೇಕು. ಗಣೇಶನ್ನು ಕರ್ಕೊಂಡು ಹೋಗ್ಬೇಕಾ? ಇನ್ನು ಬಂದ್ 10 ನಿಮಿಷ ಆಗಿಲ್ಲ, ಆಗ್ಲೇ ತಂದೆ ಮಗನ ದೂರ ಮಾಡ್ತಿದ್ದೀರಾ. ಅದು ಏನಂದ್ರೆ ಗಣೇಶನ್ನ ಆಕೆ. ಡ್ಯಾಡಿ, ನಾನು ಹೋಗ್ಲೇಬೇಕು. ಯಾಕೆ? ಆಂಟಿ ಕಚ್ಚಿರೋ ನಾಯಿ ಯಾವ್ದು ಅಂತ ಗೊತ್ತಿರೋದು ನಾನೊಬ್ಬನ್ಗೆ. ಡಾಕ್ಟರ್ ಕೇಳಿದಾಗ ನಾನು ಅದನ್ನ ತೋರ್ಸೋದ್ ಬೇಡವಾ? ಕರೆಕ್ಟ್. ಆ ನಾಯಿ ಬಣ್ಣ, ಬಾಲ, ಮೂತಿ ಯಾವ್ದು ನಾನು ನೋಡಿಲ್ಲ. ಹೌದಾ? ಹಾಗಾದ್ರೆ ಕರ್ಕೊಂಡು ಹೋಗಿ. ಬೇಗ ಬಂದ್ಬಿಡು ರಾಜಾ, ಬೇಗ ಬಂದ್ಬಿಡು. ಬರ್ತೀವಿ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯೋ ನನ್ನ ರಾಜ. ನನಗಿಂತ ಸೂಪರ್ ಆಗಿ ಸುಳ್ಳು ಹೇಳ್ತಿಲ್ಲೋ ನನ್ನ ಬಂಗಾರ. ಆಹಾ, ಸುಳ್ಳು ಹೇಳೋರ್ಗು ಎಷ್ಟು ಬೆಲೆ ಇದೆ ಈ ಕಾಲದಲ್ಲಿ. ನೋಡಿ, ನೀವೇನೇ ಸುಳ್ಳು ಹೇಳ್ಬೇಕಾದ್ರೂ ಮೊದ್ಲು ನನ್ನ ಹತ್ರ ಹೇಳಿ, ನಾನು ಅದಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ನೀವ್ ಈ ತರ ಸಡನ್ ಸುಳ್ಳು ಹೇಳಿ ನನ್ನ ಸಿಕ್ಕಾಕಿಸ್ಬಿಡ್ಬೇಡಿ. ಸಾರಿ ಬಾಸ್, ಇನ್ಮೇಲೆ ನಿನ್ಗೆ ಹೇಳೇ ಸುಳ್ಳು ಹೇಳ್ತೀನಿ. ನಡಿ.